ಹೇ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ಈ ವಿಡಿಯೋದಲ್ಲಿ ನೀವು ಆ್ಯಕ್ಚುಲಿ ತಮ್ಲೇಲಲ್ಲಿ ನೋಡಿರೋ ಹಂಗೆ ವಾಟ್ಸ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್ ಅಥವಾ ನಾನು ನನ್ನ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನು ಪ್ಯಾಕ್ ಮಾಡ್ಕೊತಿದ್ದೀನಿ ಅಂದರೆ ಬೇಸಿಕಲಿ ನಾನು ಇವಾಗ 9th ಮಂತ್ ಕಂಪ್ಲೀಟೆಡು. ಸೊ ಡೆಲಿವರಿಗೆ ಹೋಗಬೇಕು. ಸೊ ಆ ಡೆಲಿವರಿ ಟೈಮಲ್ಲಿ ಏನೇನು ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಾಟ್ಸ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋಲಿ ಪಾರ್ಟ್ 1 ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಫಾಲೋ ಮಾಡಿ. ಸೊ ಅದರಲ್ಲಿ ಬೇಸಿಕಲಿ ಪಾಪುಗೆ ಏನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನನಗೆ ಮತ್ತು ಸಂಜುಗೆ ಏನೇನು ಪ್ಯಾಕ್ ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್ನು. ಸೊ 2 ವಿಡಿಯೋನು ನೋಡಿ, ಸೊ ನಿಮ್ಗೆ ಫುಲ್ ಐಡಿಯಾ ಸಿಗುತ್ತೆ. ಯೂಶ್ವಲಿ ರೆಕಮೆಂಡ್ ಮಾಡೋದು ಒಂದ್ಸಲ ನೀವು 36 ವೀಕ್ ಅಂದರೆ ಒಂದ್ಸಲ 9 ತಿಂಗ್ಳಿಗೆ ಬೀಳುತ್ತಲ್ಲ, 8 ಕಂಪ್ಲೀಟಾಗಿ 9ಕ್ಕೆ ಬೀಳುತ್ತಲ್ಲ. ಸೊ ಆವಾಗ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು, ಅಥವಾ ಆವಾಗ ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡಿ ಇಟ್ಟಿರಬೇಕು ಅಂತ ಡಾಕ್ಟರು ಹೇಳೋದು. ನಾನು ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸು ಅದು ಇದು ನೋಡಿರೋದ್ಮೇಲೆ ಅದೇ ಥರ ಎಲ್ಲರೂ ಹೇಳೋದು. ಸೊ ಒಂದ್ಸಲ ನೀವು 8 ತಿಂಗಳು ಮುಗಿದು 9 ತಿಂಗಳು ಬಿದ್ದ ತಕ್ಷಣ ಬಿದ್ದ ತಕ್ಷಣ ಪ್ಯಾಕ್ ಮಾಡಿ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಆರ್ಡರ್ ಎಲ್ಲ ಮಾಡಿಕೊಂಡು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ, ಸೊ 9th ಮಂತಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರೆ ಸೊ ಯಾವಾಗ ಡೆಲಿವರಿ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಯಾವಾಗಲೂ ರೆಡಿಯಾಗಿದ್ದರೆ ಸೊ ಆ ಲಾಸ್ಟ್ ಮಿನಿಟ್ ಟೆನ್ಷನ್ಗಳು ಏನಿರ್ತವೆ ಅವೆಲ್ಲ ಏನೂ ಇರೋಲ್ಲ, ಅಥವಾ ಯಾರಿಗೆ ಏನು ಕೊಡಬೇಕು ಅಂತ ಗೊತ್ತಾಗಲ್ಲ ಮನೆಯಲ್ಲಿ. ಸೊ ಅವೆಲ್ಲ ಟೆನ್ಷನ್ ಇರೋಲ್ಲ. ನೀವು ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಸೊ ಈಗ ಎಮರ್ಜೆನ್ಸಿ ಬಂದೇನೋ ಒಂದು ಹೋಗ್ತಿದ್ರೆ ಜಸ್ಟ್ ಬ್ಯಾಗ್ನ ತಗೊಂಡು ಹೋಗೋದಷ್ಟೇ. ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಹೇಳಬೇಕು ಅಂದರೆ ಲೈಕ್ ಮಾಡಿ, ನೋಟಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ. ಸೊ ನನ್ನ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದ್ರ ಜೊತೆಗೆ ನಾನು ಇನ್ಸ್ಟಾಲು ಆ್ಯಕ್ಟಿವ್ ಆಗಿರ್ತೀನಿ. ಸೊ ಇನ್ಸ್ಟಾ ಹ್ಯಾಂಡಲ್ ಹಾಕಿರ್ತೀನಿ ಇಲ್ಲಿ. ಸೊ ಇನ್ಸ್ಟಾಲು ಫಾಲೋ ಮಾಡಿ, ನನ್ನ ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಇವಾಗ ಹೇಗೆ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಿದ್ದೀನಿ ಅಂದರೆ, ಫಸ್ಟು ಒಂದಷ್ಟು ವೀಡಿಯೋಸ್ನ ನೋಡಿ ಅದ್ರ ಮೇಲೆ ಒಂದಷ್ಟು ಚೆಕ್ ಲಿಸ್ಟ್ನ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ನಂದು ಎಕ್ಸ್ಪೀರಿಯೆನ್ಸು, ನನಗೆ ಇದು ಬಂದು ಸೆಕೆಂಡ್ ಬೇಬಿ. ಸೊ ನನ್ನ ಫಸ್ಟ್ ಬೇಬಿಯಲ್ಲಿ ಏನೇನು ಐ ಥಾಟ್ ಇಟ್ ವಾಸ್ ಮಿಸ್ಸಿಂಗ್ ಅನಿಸುತ್ತೆ, ಅಥವಾ ಆ ಟೈಮಲ್ಲಿ ಏನೇನು ಮಿಸ್ಸಿಂಗ್ ಇತ್ತು ಸೊ ಅದನ್ನು ನನಗೆ ನೆನಪಿರೋಷ್ಟು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಒಂದಷ್ಟು ಐಟಮ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಈ ಸಲ ಹಾಸ್ಪಿಟಲ್ ಬ್ಯಾಗಲ್ಲಿ ಬೇಸಿಕಲಿ. ಸೊ ಆ ಎಕ್ಸ್ಪೀರಿಯೆನ್ಸು ಪ್ಲಸ್ ನಾನು ವೀಡಿಯೋಸ್ ನೋಡಿರೋದು, ಸೊ ಇದೆಲ್ಲದ್ರ ಮೇಲೆ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಈ ವಿಡಿಯೋನ ಫುಲ್ ಶೂಟ್ ಮಾಡಿದ್ದೆ, ಬಟ್ ಅದೇನೋ ಫೇಸು ಕತ್ಲೆ ಆಗೋ ರೂಮಲ್ಲಿ ಅಂತ ಏನಾಗೋ ಗೊತ್ತಿಲ್ಲ, ಫುಲ್ ಬ್ಲರ್ರಾಗಿ ಬಂದಿದೆ ಫೇಸು. ಸೊ ಅದಕ್ಕೆ ಐ ಥಾಟ್ ಇಂಟ್ರಡಕ್ಷನ್ ಸ್ವಲ್ಪ ಈ ವಿಡಿಯೋಲಿ ಕೊಡೋಣ, ಅದಾದಮೇಲೆ ಆ ವಿಡಿಯೋನ ಆ್ಯಡ್ ಮಾಡೋಣ ಅಂತ. ಸೊ ಇನ್ನು ಮುಂದಕ್ಕೆ ನೀವು ನೋಡೋ ವೀಡಿಯೋಸ್ ಎಲ್ಲ ಅದರಿಂದ ಆ್ಯಡ್ ಮಾಡಿರೋದು ಬರುತ್ತೆ. ಸೊ ಆ್ಯಕ್ಚುಯಲ್ ವೀಡಿಯೋ ಏನು ಶೂಟ್ ಮಾಡಿದ್ದೀನಿ ಅದು ಬರುತ್ತೆ. ಸೊ ಮಧ್ಯೆ ಒಂದು ಸ್ವಲ್ಪ ಬ್ಲರ್ರಾಗಿ ಬರ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಟ್ ಹೇಳೋ ಕಂಟೆಂಟ್ ಎಲ್ಲ ನೀಟಾಗಿ ಹೇಳಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಆಯಿತಾ. ಸೊ ಪ್ಯಾಕ್ ಮಾಡಿ ಇಟ್ಟಿದ್ದನ್ನ ನಮಗೆ ಮತ್ತೆ ಓಪನ್ ಮಾಡಿ ತೋರಿಸಿ ಮತ್ತೆ ಪ್ಯಾಕ್ ಮಾಡಿದ್ದೀನಿ. ಸೊ ಮತ್ತೆ ಪ್ಯಾಕ್ ಮಾಡೋವಾಗ ಹೆಂಗೆ ಪ್ಯಾಕ್ ಮಾಡಿದ್ದೆ, ಬ್ಯಾಗಲ್ಲಿ ಎಲ್ಲದನ್ನು ಹೆಂಗೆ ಆರ್ಗನೈಸ್ ಮಾಡಿ ಪ್ಯಾಕ್ ಮಾಡಿದ್ದೆ ಅಂತ ಆ ವಿಡಿಯೋ ಕ್ಲಿಪ್ನ ಇವಾಗ ಆ್ಯಡ್ ಮಾಡ್ತೀನಿ, ಅದು ನೋಡ್ಕೊಂಬನ್ನಿ. ಅದಾದಮೇಲೆ ಒಂದೊಂದನ್ನೇ ತೆಗೆದು ತೋರಿಸೋ ವೀಡಿಯೋಸ್ನ ಹಾಕ್ತೀನಿ. ಸೊ ಅದನ್ನು ನೋಡ್ಕೊಂಬನ್ನಿ.
ತುಂಬ ಸೆಕೆ ಇದೆ. ನಾನು ಫ್ಯಾನು ಹಾಕೋಕ್ಕಾಗಲ್ಲ ಬಿಕಾಸ್ ನಿಮಗೆ ವಾಯ್ಸ್ ಕೇಳಿಸುತ್ತೆ ನಾಯ್ಸು. ಅದಕ್ಕೆ ನಾನು ಫ್ಯಾನ್ ಹಾಕಿಲ್ಲ. ಬಿಜಾನ್ ಸೆಕೆ ಇದೆ, ಅದಕ್ಕೆ ಸ್ವಲ್ಪ ಟೈಮ್ ಮಾಡಿದ್ದೀನಿ ಹೇರ್ ಹೀಗೆ. ಸೊ ಇವಾಗ ಈ ವಿಡಿಯೋದಲ್ಲಿ ನನಗೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ, ನನಗೆ ಮತ್ತು ಸಂಜೆಗೆ ಏನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದಲ್ಲದೆ ಒಂದಷ್ಟು ಲಾಸ್ಟ್ ಮಿನಿಟ್ ಪ್ಯಾಕಿಂಗೂ ಇರುತ್ತೆ. ಸೊ ಅದು ಏನೇನಿದೆ ಅಂತಲೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನನಗೆ ಬಂದು ಫಸ್ಟ್ ಕ್ಲಾತ್ ಸೆಕ್ಷನಲ್ಲಿ ಬಂದರೆ ಅಫ್ಕೋರ್ಸ್ ಫೀಡಿಂಗ್ ಡ್ರೆಸ್ಸಸ್ಸು. ಸೊ ಫೀಡಿಂಗ್ ಡ್ರೆಸ್ಸಸ್ಸು ಒಂದು 3-4 ಪೇರ್ಸ್ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದೆ, ಒಂದು ನಿಮಿಷ ತೋರಿಸ್ತೀನಿ. ಸೊ ಈ ಥರ ಇದೆ. ಸೊ ಇಲ್ಲಿ ಜಿಪ್ ಏನೂ ಇರಲ್ಲ. ಸೊ ಈ ಥರ ಓಪನ್ ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಫೀಡ್ ಈಸಿಲಿ ಅಂತ. ಸೊ ಇದು ನನ್ನ ಕ್ಲಾತ್ ತುಂಬ ಇಷ್ಟ ಆಯಿತು. ಈ ಬ್ರ್ಯಾಂಡು, ಒಂದು ನಿಮಿಷ ಬ್ರ್ಯಾಂಡ್ ಹೇಳ್ಬಿಡ್ತೀನಿ. ಇದು ಸೊ ಲೋಟಸ್ ಅಂತ ಬ್ರ್ಯಾಂಡು. ಸೊ ನನ್ನ ಕ್ಲಾತ್ಸ್ ಟೈಪ್ ಲೆಂತ್ ಏನಿದೆ ಇದೆಲ್ಲ ಇಷ್ಟ ಆಯಿತು ಇದು ಆ್ಯಕ್ಚುಲಿ. ಸೊ ಇದು ಒಂದೆರಡು ಇದೆ. ಅದಲ್ಲದೆ ಇನ್ನು ಬೇರೆ ಬ್ರ್ಯಾಂಡ್ ಒಂದೆರಡು ಈ ಥರದ್ದು ಫೀಡಿಂಗ್ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ. ಮತ್ತು ನಾನು ವಾಪಸ್ ಬರೋವಾಗ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಕುರ್ತಾ ಮತ್ತು ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಅದಲ್ಲದೆ ಇಲ್ಲಿ ಫೀಡಿಂಗ್, ಇದು ಒಂದು ಫೀಡ್ ಮಾಡೋಕ್ಕೆ ಅಂತ ಇರೋದು. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಓಪನ್ ಇದೆ ನೋಡಿ. ಸೊ ಹಾಸ್ಪಿಟ್ಲಲ್ಲಿ ಲೈಕ್ ಯಾರಾದರೂ ವಿಸಿಟರ್ ಬಂದಿದ್ದರೆ ಅಥವಾ ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಅಂದರೆ ಸೊ ಇದನ್ನ ಹಾಕ್ಕೊಂಡು ಫೀಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ನಾನು ಈ ಟೈಮಲ್ಲಿ ತೊಗೊಂಡಿದ್ದು. ಸೊ ಇವಾಗಲೂ ಸೇಮ್ ಐ ಆಮ್ ಯೂಸಿಂಗ್ ದ ಸೇಮ್ ಥಿಂಗ್. ಅದ್ರ ಜೊತೆಗೆ ಲೈಕ್ ಈ ಥರ ಡ್ರೆಸ್ಸಸ್ ಹಾಕ್ಕೊಂಡಿರೋದ್ರಿಂದ ಸಡನ್ನಾಗಿ ಎಲ್ಲಾದರೂ ಈಚೆ ಹೋಗಬೇಕು ಅಥವಾ ನೆಕ್ಸ್ಟ್ ಫ್ಲೋರ್ಗೆ ಹೋಗಬೇಕು ಅಂತ ಏನಾದರೂ ಇದ್ದರೆ ಈಚೆ ಏನಾದರೂ ಈ ಫ್ಲೋರಿಂದ ಆ ಫ್ಲೋರ್ಗೆ ಅಥವಾ ಡಾಕ್ಟ್ರ್ ಬರ್ತಿದ್ದಾರೆ, ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಬೇಸಿಕಲಿ. ಸೊ ಅವಾಗ ಸುಮ್ಮನೆ ಶಾಲ್ ಹಾಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಥರ ಶಾಲ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅವಾಗ ತಾನೇ ಡೆಲಿವರಿ ಆಗಿರೋದ್ರಿಂದ ಹಾಸ್ಪಿಟಲ್ ಎಲ್ಲ ಕಡೆ AC ಇರೋದ್ರಿಂದ ಸೊ ಈ ಥರ ಒಂದು ಸ್ವೆಟ್ರ್ ತೊಗೊಂಡಿದ್ದೀನಿ. ಸೊ ಯು ನೀಡ್ ಟು ಕ್ಯಾರಿ ಯುವರ್ ಸೆಲ್ಫ್, ಅಂದರೆ ಸ್ವಲ್ಪ ನ್ಯೂ ಮಾಮ್ಸ್ ಬಂದು ಸ್ವಲ್ಪ ಹಾಟಾಗಿರಬೇಕು, ಅದಕ್ಕೆ ಕವರ್ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದೀನಿ. ಮತ್ತು ಒಂದು ಟವಲ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಒಂದು ಪೇರ್ ಆಫ್ ಕ್ಲಾತ್ಸ್ ಸಂಜುಗೆ. ಸೊ ಅವನಿಗೊಂದು ಪೇರ್ ತೊಗೊಂಡಿದ್ದೀನಿ. ಅವ್ನಿಗೆ ಒಂದೇ ಪೇರ್ ಸಾಕು. ಎಸ್, ಒಂದೇ ಪೇರ್ ಸಾಕು. ಅದೇ ಅವನು ಹಿಡಿದ್ದು, ಅದಕ್ಕೆ ಒಂದೇ ಒಂದು ಪೇರ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದು ನಂದು ಫೇಸ್ ಕ್ರೀಮು, ಲಿಪ್ ಬಾಂಬು. ಸೊ ಇದನ್ನೆಲ್ಲ ತೊಗೊಂಡಿದ್ದೀನಿ. ಸೊ ಬರೋವಾಗ ಏನಾದರೂ ರೆಡಿ ಆಗಬೇಕು ಅಂದರೆ ಅಲ್ಲಿ ಏನಾದರೂ ಫೋಟೋ ಗಿಟ ತೆಗ್ಸಿದ್ರೆ ಇರಲಿ ಅಂತ ಇದೆಲ್ಲ ಮೇಕಪ್ ಸಾಮಾನಿಗಿಂತ ಎವ್ರಿ ಡೇ ಏನು ರೆಡಿ ಆಗಿ ಏನು ಯೂಸ್ ಮಾಡ್ತೀನಿ ಅದು. ಜೊತೆಗೆ ಒಂದು ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ. ಸೊ ಕಿವಿಗೆ ಹಾಕ್ಕೊಳ್ಳೋದಿದ್ರೆ ಅಥವಾ ಪಾಪಗೆ ಏನಾದರೂ ಕ್ಲೀನ್ ಮಾಡಬೇಕು ಅಂದರೆ ಯೂಸ್ ಮಾಡೋಕ್ಕೆ. ಸೊ ಅದಲ್ಲದೆ ಇಲ್ಲೊಂದು ಏನು ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಸೊ ಹಾಸ್ಪಿಟ್ಲ್ ಒಳಗಡೆ ರೂಮಲ್ಲಿ ಯೂಸ್ ಮಾಡೋಕ್ಕೆ ಅಂತ. ಸೊ ಇದು ಬಂದು H&Mದು, ತುಂಬ ಸಾಫ್ಟಾಗಿದೆ. ಒಂದು ಪೇರ್ ಆಫ್ ಸ್ಲಿಪ್ಪರ್ಸು ಅಲ್ಲೇ ಓಡಾಡೋಕ್ಕೆ ಅಂತ. ಅದ್ರ ಜೊತೆಗೆ ಇದೊಂದು ಎಕ್ಸ್ಟ್ರಾ ಬಾಟ್ಲ್ ತೊಗೊಂಡಿದ್ದೀನಿ. ನಾಟ್ ಅ ಬಾಟ್ಲ್, ಇಟ್ಸ್ ಅ ಕಪ್ ಐ ಥಿಂಕ್. ಈ ಕಪ್ ತೊಗೊಂಡಿದ್ದೀನಿ. ಸೊ ಈ ಕಪ್ ಬಂದು ಇಲ್ಲಿದೆ ನೋಡಿ, ಓಪನ್ ಇದೆ. ಸೊ ಯು ಕ್ಯಾನ್ ಸ್ಟೋರ್ ಸಮಥಿಂಗ್ ಹಾಟ್ ಫಾರ್ ಸಮ್ ಟೈಮ್ ಅಷ್ಟೇ. ತುಂಬ ಜಾಸ್ತಿ ಹೊತ್ತೆಲ್ಲ ಸ್ಟೋರ್ ಮಾಡೋಕ್ಕಾಗಲ್ಲ. ಇಲ್ಲಿ ಏರ್ ಗ್ಯಾಪ್ ಇದೆ. ಸೊ ಸ್ವಲ್ಪ ಹೊತ್ತು ಅಂದರೆ ನೀವು ಫೀಡ್ ಮಾಡ್ತಿದ್ದಾಗ ಏನೋ ಒಂದು ಹಾಲೋ ಏನೋ ಒಂದು ಕೊಡ್ತಾರೆ, ಅವಾಗ ತಕ್ಷಣ ಕುಡಿಯೋಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಕೀಪ್ ಇಟ್ ಹ್ಯೂರ್ ಆ್ಯಂಡ್ ಡ್ರಿಂಕ್ ಇಟ್. ಇನ್ನೊಂದು ಅವ್ರು ಕೊಡೋ ಗ್ಲಾಸು ಅಂದರೆ ಪೆಪ್ಪರ್ ಗ್ಲಾಸು ಆ ಥರ ಏನಾದರೂ ಕೊಟ್ಟಿದ್ರೆ ಸೊ ಆ ಫೀಲಿಂಗ್ ಬರಲಿ ಅಂತ ಇದೊಂದು ತೊಗೊಂಡಿದ್ದೀನಿ. ಸೊ ಯು ಕ್ಯಾನ್ ಡ್ರಿಂಕ್ ಇಟ್ ಹ್ಯೂರ್ ಆಲ್ಸೋ. ಸೊ ಈ ಥರದ್ದೊಂದು ಕಪ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದೆಲ್ಲ ಬಂದು ನಂದು ಇನ್ನರ್ಸು. ಸೊ ಇನ್ನರ್ಸಲ್ಲಿ ಫೀಡಿಂಗ್ ಬ್ರಾಸ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ನಿಮಿಷ ತೋರಿಸ್ತೀನಿ. ಸಾಕ್ಸ್ ತೊಗೊಂಡಿದ್ದೀನಿ, ಒಂದು 2-3 ಪೇರ್ಸು. ಸೊ ಎಲ್ಲ ಇನ್ನರ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದು ಹೆಡ್ ಕವರಿಂಗು. ಸೊ ನಿಮಗೇನಾದರೂ ಯೂಶ್ವಲಿ ನ್ಯೂ ಮದರ್ಸು ಈ ಥರ ಕವರ್ ಮಾಡ್ಕೊತಾರಲ್ಲ, ಬೇಕು ಅಂದರೆ ಯು ಕ್ಯಾನ್ ಕವರ್ ಇಟ್ ಬೇಸಿಕಲಿ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಬೇರೆ ಕಡೆ ಎಲ್ಲ ಹುಡುಕ್ದು ಎಲ್ಲೂ ಸಿಕ್ಕಿಲ್ಲ ಇದು. ಇದೆಲ್ಲ ನಮ್ಮ ಅಮ್ಮ ಅವರೆಲ್ಲ ಯೂಸ್ ಮಾಡ್ತಿದ್ರಲ್ಲ ಆಗಿನ ಕಾಲದಲ್ಲಿ, ಆ ಥರ ಡಿಸೈನ್ ಇದು.
ಬಿಕಾಸ್ ನಾವು ಯೂಸ್ ಮಾಡೋ ಸ್ವೆಟ್ರ್ಗಳಲ್ಲಿ ಹೆಡ್ ಕವರಿಂಗ್ ಇರಲ್ಲ. ಸೊ ಏನಾದರೂ ವರ್ಸ್ಟ್ ಕೇಸ್ ಬೇಕು ಅಂದರೆ ಕವರ್ ಮಾಡ್ಕೋಬೇಕು ಅಂದರೆ ಸೊ ಯಾವಾಗಲೂ ನಮ್ಮ ಸ್ವಲ್ಪ ಅಟ್ಲೀಸ್ಟ್ ಒಂದು 1-2-3 ಮಂತ್ಸು ಬಾಡಿನ ಯಾವಾಗಲೂ ಸ್ವಲ್ಪ ಕೋಲ್ಡ್ ಅಥವಾ ಶೀತ ಆಗದಿರೋ ಥರ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ಕಿವಿಗೆ ಹತ್ತಿ ಹಾಕ್ಬಿಟ್ಟು ಇದು ಹಾಕ್ಕೊಂಬಿಟ್ಟು ಮಲ್ಕೊಂಬಿಟ್ರೆ ಸೆಟಲ್ ಫಾರ್ ದ ಡೇ. ಸೊ ಅದಕ್ಕೆ ಇರಲಿ ಅಂತ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದೆಲ್ಲ ಟಾಯ್ಲೆಟ್ರೀಸು. ಸೊ ನಾರ್ಮಲ್ ಬ್ರಷು, ಶಾಂಪೂ, ಫೇಸ್ ವಾಶ್, ಪೇಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಸೊ ಮೋಸ್ಟ್ಲಿ ನನಗೆ ಕೊಡ್ತಾರೆ ಅನಿಸುತ್ತೆ, ಸಂಜೆ ಕೊಡಲ್ಲ ಅನಿಸುತ್ತೆ. ಅದನ್ನೇ ಮೆನ್ಷನ್ ಮಾಡಿದರು ಇದರಲ್ಲಿ ಹಾಸ್ಪಿಟಲ್ ಲೀಸ್ಟಲ್ಲಿ. ಬಟ್ ಎನಿವೇ ನನಗೂ ಸೇರಿಸಿ ತೊಗೊಂಡಿದ್ದೀನಿ ಇನ್ ಕೇಸ್ ಬೇಕಾದರೆ ಅಂತ. ಅದ್ರ ಜೊತೆಗೆ ಇದು ಪ್ಯಾಡ್ ಫಿಕ್ಸರು, ಅಂದರೆ ಯೂಸ್ ಆ್ಯಂಡ್ ಥ್ರೋ ಇನ್ನರ್ಸ್ ಇದು. ಸೊ ಸಿನ್ಸ್ 1-2-3 ಡೇಸ್ ಹೆವಿ ಬ್ಲೀಡಿಂಗ್ ಇರೋದ್ರಿಂದ ಯೂಸ್ ಆ್ಯಂಡ್ ಥ್ರೋ ತೊಗೊಂಡು ಯು ಕ್ಯಾನ್ ಯೂಸ್ ಇಟ್ ಆ್ಯಂಡ್ ಥ್ರೋ ಇಟ್. ಇಲ್ಲಾಂದರೆ ಇನ್ನರ್ಸ್ ಎಲ್ಲ ಮತ್ತೆ ಹೋಗಿತ್ತಾ ಕೂತ್ಕೊಳ್ಳೋಕೆ ಯಾರಿಗೂ ಪೇಷನ್ಸ್ ಇಲ್ಲ, ಆಮೇಲೆ ಆಗೋದು ಇಲ್ಲ ಹಾಸ್ಪಿಟಲಲ್ಲಿ. ಸೊ ಈ ಥರ ಫಿಕ್ಸರ್ಸ್ ಬರುತ್ತೆ. ಸೊ ಕಾಣಿಸ್ತಿದೆಯಾ ನಿಮಗೆ? ಈ ಥರ ಫಿಕ್ಸರ್ಸ್ ಬರುತ್ತೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಆ್ಯಂಡ್ ಥ್ರೋ ದಿಸ್ ಔಟ್. ಅದೇ ಥರ ಇದು ಎಸ್ಪೆಷಲಿ ಆಫ್ಟರ್ ಡೆಲಿವರಿ ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡ್ಸ್ ಇದು. ಸೊ ಹೆವಿ ಬ್ಲೀಡಿಂಗ್ನ ತಡೆಯೋಕ್ಕೆ ಅಂತಲೇ ಡಿಸೈನ್ ಮಾಡಿರೋದು. ಸೊ ಇದೊಂದು 2 ಪ್ಯಾಕ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಒಂದು ಬ್ರೆಸ್ಟ್ ಪ್ಯಾಡು. ಸೊ ನಿಮ್ಗೇನಾದರೂ ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಸೊ ಯು ಕ್ಯಾನ್ ವೇರ್ ದಿಸ್. ಸೊ ಇದೆಲ್ಲದ್ರ ಜೊತೆಗೆ ಈ ಥರ ಒಂದು ಬಿಗ್ ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಸೊ ಇದು ಒಂದು ಮಿಲ್ಟನ್ದು, ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ ಬ್ರ್ಯಾಂಡು. ಮಿಲ್ಟನ್ದು. ಇದು ಒಂದು ಹಾಟ್ ವಾಟರ್ ಬಾಟಲ್ಲು ವಿಚ್ ಇಸ್ ಲೈಕ್ ಐ ಥಿಂಕ್ 2 ಲೀಟರ್ಸ್ ಅನ್ಸುತ್ತೆ ಇದು. 2 ಲೀಟರ್ಸ್ ಇರ್ಬೋದು ಮೋಸ್ಟ್ಲಿ. ಸೊ ಇದು ಒಂದು ಲಾಸ್ಟ್ ಟೈಮ್ ತೊಗೊಂಡೋಗಿರಲಿಲ್ಲ ವಾಟರ್ ಬಾಟಲು. ಸೊ ಅದರಿಂದ ಐ ಥಿಂಕ್ ನೈಟ್ ಟೈಮಲ್ಲೆಲ್ಲ ಸಂಜೆ ಮಲ್ಕೊಂಬಿಟ್ಟಿರ್ತಿದ್ದ. ಸೊ ಅವಾಗ ನಾನು ನೀರು ಕುಡಿಬೇಕು ಅಂದ್ರೂ ನಾನು ಹೋಗಿ ತರೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಐ ಥಾಟ್ ದಿಸ್ ಟೈಮ್ ಐ ಟೇಕ್ ಒಂದು ಬಿಗ್ ವಾಟರ್ ಬಾಟ್ಲ್ ಅಂತ. ಸೊ ನೈಟ್ ಅದೊಂದು ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಸೊ ಯಾವಾಗ ಬೇಕೋ ಅವಾಗೆಲ್ಲ ಹಾಟ್ ವಾಟರ್ ಕುಡಿಯೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಐ ರೆಕಮೆಂಡ್ ವಿತೌಟ್ ಮಿಸ್ಸಿಂಗ್ ಒಂದು ವಾಟರ್ ಬಾಟಲ್ ತೊಗೊಂಡೋಗಿ ಸ್ಟೋರ್ ಮಾಡೋಕ್ಕೆ ನೀರನ್ನ. ಬಿಕಾಸ್ ಇಲ್ಲಾಂದರೆ ನಾವು ತಣ್ಣೀರಂತೂ ಕುಡಿಯೋಕ್ಕಾಗಲ್ಲ ಪ್ರೆಗ್ನೆನ್ಸಿ ಆದ ತಕ್ಷಣ. ಬಿಕಾಸ್ ಹಾಟ್ ವಾಟರ್ ಕುಡಿದ್ರೆ ಇಟ್ ಹೆಲ್ಪ್ಸ್ ಯು ಟು ಬ್ಲಡ್ ಸರ್ಕ್ಯುಲೇಟ್ ಮಾಡೋಕ್ಕೆ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಸೊ ಇನಿಷಿಯಲ್ ಡೇಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ನಿಮ್ಗೆ ಆಲ್ರೆಡಿ ಎಷ್ಟೊಂದು ಬ್ಲಡ್ ಲಾಸ್ ಆಗಿರುತ್ತೆ. ಸೊ ನೀವು ಹೆಲ್ತ್ ರಿಕವರ್ ಬ್ಯಾಕ್ ಆಗಬೇಕು ಅಂದರೆ ಇಟ್ಸ್ ಬೆಟರ್ ಟು ಡ್ರಿಂಕ್ ಹಾಟ್ ವಾಟರ್ ಅಂತ ರೆಕಮೆಂಡ್ ಮಾಡೋದು. ಸೊ ಅದಕ್ಕೆಲ್ಲ ಬ್ಲಡ್ ಸರ್ಕ್ಯುಲೇಟ್ ಮಾಡೋಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ಥರ ಒಂದು ಹಾಟ್ ಬಾಟಲ್ನ ಇಟ್ಕೊಂಡಿರಿ. ಸೊ ಯು ಕ್ಯಾನ್ ಸ್ಟೋರ್ ಇಟ್ ಆ್ಯಂಡ್ ಡ್ರಿಂಕ್ ಇಟ್ ವೆನ್ ಎವರ್ ಯು ವಾಂಟೆಡ್. ಅದರ ಜೊತೆಗೆ ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ಹೇಳ್ತೀನಿ ಈ ಸಲ ಏನು ತೊಗೊಂಡಿದ್ದೀನಿ ನಾನು ಅಂತ. ಈ ಟಡ ಅನ್ನೋದು ನನ್ನ ಗವಿಯಿಂದ ಬಂದಿರೋದು. ಸೊ ಅವನು ಇವಾಗ ಯಾವಾಗ ನೋಡಿದ್ರೂ ಏನಾದರೂ ಒಂದು ಕನ್ಸ್ಟ್ರಕ್ಷನ್ ಮಾಡೋದು, ಏನಾದರೂ ಒಂದು ಇಟ್ಬಿಡೋದು, ಟಡ ಅಂತ ತೋರಿಸೋದು, ಈ ಥರ ಮಾಡ್ತಿರ್ತಾನೆ. ಸೊ ಅದರಿಂದ ನನಗೂ ಅಭ್ಯಾಸ ಆಗಿಬಿಟ್ಟಿದೆ ಟಡ ಅಂದು. ಸೊ ಇದೇನು ಅಂದರೆ ಸೊ ಇದು ಒಂದು ಫೀಡಿಂಗ್ ಪಿಲ್ಲೋ. ಸೊ ಇದ್ರದ್ದು ಪ್ರೈಸ್ ನಾನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ತೊಗೊಂಡು ಹೋಗಿರಲಿಲ್ಲ ಇದನ್ನ. ಬಿಕಾಸ್ ಯಾವ ವಿಡಿಯೋದಲ್ಲೂ ಯಾರೂ ಹೇಳಿರಲಿಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅಂತ. ಬಟ್ ನಾನು ಫೀಡ್ ಮಾಡುವಾಗ ನಾನು ಫಸ್ಟ್ ಟೈಮ್ ಮಾಮ್ ಆಗಿದ್ದೆ. ಸೊ ಫೀಡ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಒಂದು ಥಿಂಗು. ಇನ್ನೊಂದು ಏನೋ ಒಂದು ಗೊತ್ತಿರೋದ್ರಲ್ಲಿ ಟ್ರೈ ಮಾಡೋಣ ಅಂದರೆ ಆ ಪಿಲ್ಲೋ ಇಟ್ಕೊಂಡು ಕುಡಿಸ್ಬೇಕು. ಸೊ ಅವಾಗೇನಾಗುತ್ತೆ, ಪಾಪು ತುಂಬ ಚಿಕ್ಕದಿರುತ್ತಲ್ಲ, ಸೊ ಯು ಹ್ಯಾವ್ ಟು ಬೆಂಡ್, ಅಥವಾ ಪಾಪುನ ಇಲ್ಲಿವರೆಗೂ ತೊಗೊಬೇಕು ಫೀಡ್ ಮಾಡೋಕ್ಕೆ. ಸೊ ಆವಾಗೇನು ನನಗೆ ಅಷ್ಟೊಂದು ಐಡಿಯಾ ಇಲ್ಲದೆ ಏನು ಮಾಡ್ತಿದ್ದೆ, ಐ ಯೂಸ್ ಟು ಬೆಂಡ್ ಫಾರ್ವರ್ಡ್. ಸೊ ಅದರಿಂದ ನಂಗೆ ತುಂಬ ಬ್ಯಾಕ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಸ್ಪಿಟಲ್ ಇದ್ದಾಗಲೇ ತುಂಬ ಬ್ಯಾಕ್ ಪೇನ್ ಫೇಸ್ ಮಾಡಿದ್ದೆ ನಾನು ಅವಾಗ. ಸೊ ಅದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅಥವಾ ಇಟ್ಸ್ ವೆರಿ ಈಸಿಯರ್. ಸೊ ಈ ಥರ ಒಂದು ಫೀಡಿಂಗ್ ಪಿಲ್ಲೋನ ತೊಗೊಂಡು ಇಟ್ಕೊಳ್ಳಿ, ಅಥವಾ ಈ ಥರ ಫೀಡಿಂಗ್ ಪಿಲ್ಲೋನ ಫಸ್ಟ್ ಡೇಯಿಂದನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ಇನ್ನೊಂದೇನು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಆ್ಯಡ್ ಮಾಡಿರೋದು ಅಂದರೆ, ಸೊ ನಾವು ಹಾಸ್ಪಿಟಲ್ ಇದ್ದಾಗ ನಮಗೆ ಜಾಸ್ತಿ ಏನಾದರೂ ತಿನ್ನಬೇಕು ಅನ್ಸೋದು ಮಧ್ಯರಾತ್ರಿಯಲ್ಲಿ. ಬಿಕಾಸ್ ನಾನು ಪಾಪ ಫೀಡ್ ಮಾಡ್ತಿರ್ತೀನಿ, ಮತ್ತು ಅವನು ಸಂಜೆನೂ ಅಷ್ಟೇ ಯಾವಾಗಲೂ ಎದ್ದಿರ್ತಿದ್ದ. ಸೊ ಏನಾದರೂ ತಿನ್ನಬೇಕು ಅನಿಸಿರ್ತಿತ್ತು, ಬಟ್ ಏನು ನಾವು ಆರ್ಡ್ರ್ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಹಾಸ್ಪಿಟಲಲ್ಲಿ ಏನು ತಿನ್ನೋದು,
ಅಂತ ಒಂದು ಸಲ ಜ್ಯೂಸು ಸ್ಯಾಂಡ್ವಿಚ್ ಆ ಥರ ಆರ್ಡ್ರ್ ಮಾಡ್ಕೊತಿದ್ವಿ. ಯೂಸ್ ಟು ಫೀಲ್ ಲೈಕ್ ಈಟಿಂಗ್ ಸ್ನ್ಯಾಕ್ಸು. ಅದಕ್ಕೆ ಈ ಸಲ ಏನು ಮಾಡ್ಕೊಂಡಿದ್ದೀನಿ, ಸ್ನ್ಯಾಕ್ಸ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಒಂದಷ್ಟು ತೋರಿಸ್ತೀನಿ. ಸೊ ಇದರಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾ ಸೊ ಡ್ರೈ ಫ್ರೂಟ್ಸು ಜೊತೆಗೆ ಒಂದು ಬಿಸ್ಕೆಟ್ ಪ್ಯಾಕು, ಚಿಕ್ಕೀಸು, ಎಲ್ಲ ಮೊಸೆ ಸಂಜುಗೆ. ಅದಾದಮೇಲೆ ಇದೇನೋ ತೊಗೊಂಡಿದ್ದಾನೆ ಸಂಜು, ಜೆಲ್ಲಿ ಅನಿಸುತ್ತೆ, ಇದು ಮ್ಯಾಂಗೋ ಫ್ಲೇವರು, ಮ್ಯಾಂಗೋ ಬಾರ್. ಸೊ ಯಾ ಇದ್ರ ಜೊತೆಗೆ ಮಖಾನೂ ಫ್ರೈ ಮಾಡಿ ಹಾಕ್ಕೋಬೇಕು. ಬಿಸಿ ಇವತ್ತು ಇಲ್ಲ ನಾಳೆ ಅದನ್ನು ಫ್ರೈ ಮಾಡಿ ಹಾಕ್ತೀನಿ. ಸೊ ಆಲ್ಮೋಸ್ಟ್ ನಾನು ಎಲ್ಲದೂ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಲಾಸ್ಟ್ ಮಿನಿಟ್ ಪ್ಯಾಕಿಂಗಲ್ಲಿ ಏನೇನು ಮಾಡ್ಕೋಬೇಕು ಅಂತ ಒಂದಷ್ಟು ಲೀಸ್ಟ್ನ ರೆಡಿ ಮಾಡಿ ಮೊಬೈಲಲ್ಲಿ ಈ ಥರ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಹೇಳ್ತೀನಿ ನಾನು ಇವಾಗ. ಸೊ ಫಸ್ಟ್ ಒಂದು ಫೈಲ್ ತೊಗೋಬೇಕು. ಸೊ ನಮ್ಮದು ಏನು OPD ಫೈಲ್ ಇರುತ್ತೆ, ಸೊ ಆ ಫೈಲ್ ತೊಗೋಬೇಕು. ಅದಾದಮೇಲೆ ಮೊಬೈಲ್ ಚಾರ್ಜರು, ಎನಿ ಗ್ಯಾಜೆಟ್ ಲೈಕ್ ನೀವು ಲ್ಯಾಪ್ಟಾಪ್ ಕ್ಯಾರಿ ಮಾಡ್ತಿದ್ದೀರಿ, ಲ್ಯಾಪ್ಟಾಪ್ ಚಾರ್ಜರು, ಕ್ಯಾಮ್ರಾ ಕ್ಯಾರಿ ಮಾಡ್ತಿದ್ದೀರಿ, ಅದು ಚಾರ್ಜರು. ಸೊ ಅದೆಲ್ಲ ಅದು ನಿಮ್ಗೆ ಏನು ಗ್ಯಾಜೆಟ್ಸ್ಗಳಿದ್ದಾವೆ ಅದೆಲ್ಲ ತೊಗೊಳ್ಳಿ. ಅದಲ್ಲದೆ ಬೆಡ್ ಬುಕ್ಕಿಂಗ್ ಏನಾದರೂ ಮಾಡಿದರೆ ಅದರ ರೆಸಿಪ್ಟು, ಸೊ ಅದನ್ನು ತೊಗೊಳ್ಳಿ. ಅದಾದಮೇಲೆ ಇನ್ಶೂರೆನ್ಸ್ ಡೀಟೇಲ್ಸ್ನ ತೊಗೊಳ್ಳಿ. ಅಂದರೆ ನಿಮ್ದು ಏನಾದರೂ ಇನ್ಶೂರೆನ್ಸ್ ಕವರ್ ಆಗ್ತಿದ್ರೆ ಈ ಕಾರ್ಡ್ ಅಂತ ಬರುತ್ತೆ. ಸೊ ಈ ಕಾರ್ಡು ಮತ್ತು ಅದರ ಯಾವ ಇನ್ಶೂರೆನ್ಸು ಎಷ್ಟು ಕವರ್ ಆಗುತ್ತೆ, ಸೊ ಅದೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅದಲ್ಲದೆ ಗೌರ್ಮೆಂಟ್ IDs ಬರುತ್ತೆ, ನಿಮ್ಮದು ಗೌರ್ಮೆಂಟ್ IDs ಏನಿರುತ್ತೆ ಅದನ್ನ ತೊಗೊಳ್ಳಿ. ಇದಿಷ್ಟನ್ನ ನಾನು ಪ್ಯಾಕ್ ಮಾಡ್ಕೊಂಡಿರೋದು. ಸೊ ನಿಮಗೆ ಏನಾದರೂ ಮಿಸ್ ಮಾಡ್ತಿದ್ದೀನಿ ನಾನು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಮೋಸ್ಟ್ಲಿ ಇನ್ನೂ 1-2-3 ವೀಕ್ಸ್ ಇದೆ. ಸೊ ಆಫ್ಟರ್ ಅಪ್ಲೋಡಿಂಗ್ ದಿಸ್ ವಿಡಿಯೋ ಆಲ್ಸೋ ನಂಗೆ ಇನ್ನೂ 1-2-3 ವೀಕ್ಸ್ ಸಿಗ್ಬೋದು. ಸೊ ಆವಾಗ ಏನಾದರೂ ಇನ್ನೂ ಡೆಲಿವರಿ ಆಗಿಲ್ಲ ಅಂದರೆ ಅದನ್ನು ನಾನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಲವ್ ಯಾ, ಬಾಯ್.